ಹಾಯ್ ಎಲ್ರಿಗೂ ನಮಸ್ಕಾರ. ಕಮ್ ಲೆಟ್ಸ್ ಗೆಟ್ ರೆಡಿ ವಿತ್ ಮೀ ಫಾರ್ ಅ ವೆಡ್ಡಿಂಗ್. ಈ ವಿಡಿಯೋ ತುಂಬ ಲಾಂಗ್ ಆ್ಯಂಡ್ ಲೆಂತಿ ಆಗಿದೆ. ಸೊ ಯು ಕ್ಯಾನ್ ಸಿ ಹೌ ಐ ಡೂ ಮೈ ಮೇಕಪ್. ಆಲ್ರೆಡಿ ಸ್ಕಿನ್ ಕೇರ್ ಮುಗಿಸಿದ್ದೀನಿ. ಸೊ ಐ ಆಮ್ ಸ್ಟಾರ್ಟಿಂಗ್ ಅಪ್ ವಿತ್ ಡಾಲ್ಬಾ ಸ್ಪ್ರೇ ಆ್ಯಂಡ್ ಫಾಲೋಯಿಂಗ್ ಬೈ ಪ್ರೈಮರ್. ಫೇಸ್ಗೆ ಪ್ರೈಮರ್ ತುಂಬ ಇಂಪಾರ್ಟೆಂಟ್ ಬಿಕಾಸ್ ಆ ಒಂದು ಬೇಸ್ನ ಕ್ರಿಯೇಟ್ ಮಾಡಿಕೊಡುತ್ತೆ ಫಾರ್ ಫರ್ದರ್ ಮೇಕಪ್. ನಂಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಐ ಆಮ್ ಯೂಸಿಂಗ್ ದಿಸ್ ಕಲರ್ ಕರೆಕ್ಟರ್. ಇದು ಐ ಗಾಟ್ ಇಟ್ ಫ್ರಮ್ ಸಫಾರಾ, ಬಟ್ ತೊಗೊಂಡ್ಮೇಲೆ ಸ್ವಲ್ಪ ರಿಗ್ರೆಟ್ ಮಾಡಿಕೊಂಡೆ ಬಿಕಾಸ್ ನಾನು ಹೂಡಾನ ಚೂಸ್ ಮಾಡ್ಬೋದಿತ್ತು ಕಲರ್ ಕರೆಕ್ಟಿಂಗ್ಗೆ ಅಂತ ಅನ್ನಿಸ್ತು. ಐ ಹರ್ಡ್ ದಟ್ ಅದು ಒಳ್ಳೆ ಕವರೇಜ್ ಕೊಡುತ್ತೆ ಅಂತ. ನೆಕ್ಸ್ಟ್ ಅಪ್ ನಾನು ಈ ಒಂದು ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಫ್ರಮ್ ಎಸ್ಟಿ ಲಾಡರ್. ಇದು ತುಂಬ ಚೆನ್ನಾಗಿ ಕವರೇಜ್ ಕೊಡುತ್ತೆ. ನನಗೆ ಮೇಕಪ್ ಬಗ್ಗೆ ನಾಲೆಜ್ ಇಲ್ದಿದ್ದಾಗಲೇ ಐ ಬಾಟ್ ದೀಸ್ ಪ್ರಾಡಕ್ಟ್ಸ್, ಬಟ್ ಆಮೇಲೆ ಒಂದು ಸ್ವಲ್ಪ ನಾಲೆಜ್ ಮತ್ತು ಇನ್ಫಾರ್ಮೇಷನ್ ತಿಳ್ಕೊಂಡ್ಮೇಲೆ ಐ ಥಾಟ್ ಮೇ ಬಿ ನಾನು ಇನ್ನೂ ಬೆಟರಾಗಿ ಚೂಸ್ ಮಾಡ್ಬೋದಿತ್ತು ಅನ್ನಿಸ್ತು. ಇನ್ ಮೇಕಪ್ ಐ ಫೀಲ್ ಲೆಸ್ ಇಸ್ ಮೋರ್. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ತುಂಬ ಕಮ್ಮಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಥವಾ ವೆರಿ ಕಮ್ಮಿ ಕ್ವಾಂಟಿಟಿನ ಯೂಸ್ ಮಾಡಿ ಮೇಕಪ್ ಮಾಡ್ಕೋತೀನಿ. ಮೋಸ್ಟ್ ಆಫ್ ದ ಪೀಪಲ್ ಗೊತ್ತಿಲ್ಲ ಅವ್ರು ಹೆಂಗೆ ಮಾಡ್ಕೋತಾರೆ ಅಂತ. ಓಕೆ, ನೆಕ್ಸ್ಟ್ ಐ ಆಮ್ ಗೋಯಿಂಗ್ ವಿತ್ ಮ್ಯಾಕ್ ಫೌಂಡೇಶನ್. ನಾನು ಯೂಶ್ವಲಿ ಇಷ್ಟು ಲೇಯರ್ ಮಾಡ್ಕೊಳ್ಳಲ್ಲ ಮೇಕಪ್ಪು. ಏನಾದರೂ ಇಂಪಾರ್ಟೆಂಟ್ ಈವೆಂಟ್ಸ್, ಮದುವೆ, ತುಂಬ ಗೊತ್ತಿರೋರ ಮದುವೆ ಆ ಥರ ಇದ್ದರೆ ಮಾತ್ರ ಐ ಲೇಯರ್ ಅಪ್ ಮೈ ಮೇಕಪ್. ಬಟ್ ನನಗೆ ಒಂದು ಡಿಫ್ರೆನ್ಸ್ ಕಾಣಿಸಿದೆ ಅಂದರೆ, ನಾನು ಮುಂಚೆ ಮೇಕಪ್ ಮಾಡ್ಕೋತಿದ್ದಕ್ಕೂ ಇವಾಗ ಮೇಕಪ್ ಮಾಡ್ಕೋತಿರೋದಕ್ಕೂ, ಮುಂಚೆ ನಾನು ಸ್ಕಿನ್ ಕೇರ್ ತುಂಬ ಮಾಡ್ತಿರಲಿಲ್ಲ. ಸೊ ಆವಾಗ ನನ್ನ ಮೇಕಪ್ ಸ್ವಲ್ಪ ಕೇಕಿ ಅನ್ನಿಸ್ತಿತ್ತು ಮತ್ತು ಅಷ್ಟೊಂದು ಸಟಲಾಗಿ ಕೂರ್ತಿರ್ಲಿಲ್ಲ ಮುಖದ ಮೇಲೆ. ಬಟ್ ಇವಾಗ ಒಂದು ಫ್ಯೂ ಡೇಸ್ ಆರ್ ಮೇ ಬಿ ಫ್ಯೂ ವೀಕ್ಸಿಂದ ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ಸ್ಕಿನ್ ಪ್ರೆಪ್ ಮಾಡಿ ಮೇಕಪ್ ಹಾಕೋದ್ರಿಂದ ತುಂಬ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ನಿಮ್ಮ ಸ್ಕಿನ್ ಜೊತೆನೇ ಮೇಕಪ್ ಬ್ಲೆಂಡ್ ಆಗೋಗೋ ಥರ ಒಳ್ಳೆ ಫಿನಿಶ್ ಸಿಗುತ್ತೆ. ಸೊ ಸ್ಕಿನ್ ಪ್ರೆಪ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಸ್ಕಿನ್ ಕೇರ್ ಕೂಡ ನಿಮ್ಮ ಸ್ಕಿನ್ನನ್ನು ತುಂಬ ತುಂಬ ಚೆನ್ನಾಗಿ ಕಾಣಿಸೋ ಹಾಗೆ ಮಾಡುತ್ತೆ ಅಂತ ಐ ಬಿಲೀವ್. ನಾನು ತುಂಬ ಮುಂಚೆ ತುಂಬ ಲೇಝಿ ಇದ್ದೆ, ಮುಖ ತೊಳೆಯೋದೇ ಕಷ್ಟ ಆಗ್ತಿತ್ತು. ಬಟ್ ಇವಾಗ ನನ್ನ ಬೆಸ್ಟ್ ಫ್ರೆಂಡ್ ಸ್ಕಿನ್ ಕೇರ್ಗೆ ಇಂಟ್ರಡ್ಯೂಸ್ ಮಾಡಿದ್ದಾಳೆ ನನ್ನ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಹರ್ ಬಿಕಾಸ್ ನನ್ನ ಸ್ಕಿನ್ ಹೆಂಗೆ ಚೇಂಜ್ ಆಗ್ತಿದೆ ಅಂತ ನಾನು ನೋಡ್ಬೋದು. ತುಂಬ ಚೆನ್ನಾಗಾಗ್ತಾಯಿದೆ ಸ್ಕಿನ್ನು. ನೆಕ್ಸ್ಟ್ ಫೌಂಡೇಶನ್ ಹಾಕಿದಾದ್ಮೇಲೆ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡಿದೆ. ಅದು ಮ್ಯಾಕ್ದೇ ಕಾಂಪ್ಯಾಕ್ಟು. ದೆನ್ ಐ ಆಮ್ ಗೋಯಿಂಗ್ ಅಪ್ ವಿತ್ ಐಬ್ರೌದು ಜೆಲ್ ಒಂದು ಬರುತ್ತೆ ಬಾಬಿ ಬ್ರೌನ್ದು. ಸೊ ಫಸ್ಟು ಪೆನ್ಸಿಲಲ್ಲಿ ಒಂಚೂರು ಡಾರ್ಕ್ ಮಾಡಿ ಆಮೇಲೆ ಬಾಬಿ ಬ್ರೌನ್ ಜೆಲ್ ಅಪ್ಲೈ ಮಾಡಿದೆ. ನನಗೆ ಐಬ್ರೋಸ್ ತುಂಬ ಡಾರ್ಕ್ ಆಗಿಲ್ಲ, ತುಂಬ ಲೈಟಾಗಿದೆ. ಸೊ ನಾನು ಅದನ್ನು ಸ್ವಲ್ಪ ಡಾರ್ಕ್ ಮಾಡಿಕೊಂಡೆ. ಮತ್ತು ಬಾಬಿ ಬ್ರೌನ್ದು ಕಾಜಲ್ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ತುಂಬ ಅಮೇಝಿಂಗ್ ಆಗಿದೆ ಆ ಕಾಜಲ್ ಮಾತ್ರ. ನಾನು ಬೇರೆ ಎಲ್ಲ ಕಾಜಲ್ ಯೂಸ್ ಮಾಡಿದ್ದೀನಿ, ಬಟ್ ಇದೊಂದು ಚೂರು ಸ್ಮಜ್ ಆಗಲ್ಲ, ಸಖತ್ತಾಗಿದೆ ಕಾಜಲು. ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಅಪ್ ವಿತ್ ಲೂಸ್ ಪೌಡರ್. ಅದು ಎಸ್ಟಿ ಲಾಡರ್ದೇ ಲೂಸ್ ಪೌಡರು. ಲಿಕ್ವಿಡ್ ಬ್ಲಷ್ ಹಾಕೋದು ಮರ್ತೋದೆ. ಸೊ ಐ ಆಮ್ ಗೋಯಿಂಗ್ ವಿತ್ ಪೌಡರ್ ಬ್ಲಷ್. ನನ್ನ ಮಗಳು ಅದನ್ನು ಹಾಳು ಮಾಡಿಬಿಟ್ಟಿದ್ದಾಳೆ. ಬ್ಲಷ್ ಆದಮೇಲೆ ಐ ಆಮ್ ಸೆಟ್ಟಿಂಗ್ ಮೈ ಮೇಕಪ್ ವಿತ್ ಸೆಟ್ಟಿಂಗ್ ಸ್ಪ್ರೇ. ಶಾರ್ಲೆಟ್ ಟಿಲ್ಬರಿ ಅವ್ರದ್ದು ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡ್ತಾಯಿದ್ದೀನಿ. ಕರ್ಲಿಂಗ್ ಮೈ ಲ್ಯಾಶಸ್ ಮತ್ತು ಡ್ರೈಯಿಂಗ್ ಅಪ್ ದಿ ಸೆಟ್ಟಿಂಗ್ ಸ್ಪ್ರೇ. ಓಕೆ, ನಾವು ಕಮ್ ಲೆಟ್ಸ್ ಡ್ರೇಪ್ ಸಾರಿ. ಸಾರಿ ಡ್ರೇಪಿಂಗ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಥಿಂಗ್ ಟು ಡೂ. ಯೂಶ್ವಲಿ ಎಲ್ಲರಿಗೂ ಕಷ್ಟ ಅನಿಸುತ್ತೆ ಸೀರೆ ಉಟ್ಕೊಳ್ಳೋದು, ಬಟ್ ಐ ಲವ್ ಡ್ರೇಪಿಂಗ್ ಸಾರಿ. ನನಗೆ ಸೀರೆ ವೇರ್ ಮಾಡೋಕ್ಕೆ ಮತ್ತು ಫ್ಲೆಕ್ಸ್ ಮಾಡೋಕ್ಕೆ ತುಂಬ ಇಷ್ಟ. ಐ ಬಾಟ್ ದಿ ಸಾರಿ ಫ್ರಮ್ ಮೈಸೂರು ಉದ್ಯೋಗಲ್ಲಿ ತೊಗೊಂಡಿದ್ದು. ತುಂಬ ಪ್ರಿಟಿ ಆಗಿರೋ ಕಲೆಕ್ಷನ್ಸ್ ಇತ್ತು. ದಿಸ್ ರೆಡ್ ಸಾರಿ ಕಾಟ್ ಮೈ ಅಟೆನ್ಷನ್. ನಂಗೆ ಒಂಚೂರು ಸ್ಟೋನ್ ವರ್ಕ್ ಇರೋದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಐ ಪಿಕ್ ದಿಸ್ ಅಪ್ ಆ್ಯಂಡ್ ಇಟ್ಸ್ ಲುಕಿಂಗ್ ಸ್ಟನ್ನಿಂಗ್ ಆನ್ ಮೀ. ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನನಗೆ ಯೂಶ್ವಲಿ ಮೇಕಪ್ಪಲ್ಲಿ ಸ್ವಲ್ಪನೂ ಆಯಿಲ್ನೆಸ್ ಕಾಣಿಸ್ಬಾರ್ದು, ಗ್ಲಾಸ್ ಸ್ಕಿನ್ ಆ ಥರ ಎಲ್ಲ ನನಗೆ ಇಷ್ಟ ಆಗಲ್ಲ. ಮ್ಯಾಟ್ ಫಿನಿಶ್ ಒಂದು ಮೇಕಪ್ ಸೂಟ್ ಆಗುತ್ತೆ ನನ್ನ ಫೇಸ್ಗೆ. ಐ ಟುಕ್ ಲಿಟಲ್ ಹೆಲ್ಪ್ ಫ್ರಮ್ ಮೈ ಹಸ್ಬೆಂಡ್. ಸಾರಿ ಉಟ್ಕೊಳ್ಳೋಷ್ಟರಲ್ಲಿ ಫುಲ್ ಎಕ್ಸಾಸ್ಟ್ ಆಗೋಯ್ತು. ಇವಾಗಿರೋ ಸೆಕೆಗೆ, ಬೇಸಿಗೆಗೆ ಮೈ ಗಾಡ್ ಐ ವಾಸ್ ಸ್ವೆಟಿಂಗ್ ಬಾಲ್ಸ್ ಅಂತಲೇ ಹೇಳ್ಬೋದು. ಓಕೆ, ಲೆಟ್ಸ್ ಪೇರ್ ದಿ ಸಾರಿ ಅಪ್ ವಿತ್ ಜ್ಯುವೆಲ್ಸ್ ಹಾಕಿದ್ಮೇಲೆ ಹೇಗೆ ಕಾಣುತ್ತೆ ನೋಡುವ. ನಾನು ಲೇಝಿ ಅಂತ ನಿಮಗೆ ಗೊತ್ತು, ನಾನು ತುಂಬ ಕೇರ್ಲೆಸ್ಸು ಕೂಡ. ಐ ಬ್ರೋಕ್ ದಿಸ್ ಡೈಮಂಡ್ ನೆಕ್ಲೆಸ್. ಬೇರೆ ಜ್ಯುವೆಲ್ಸ್ ಜೊತೆ ಸ್ಟಫ್ ಮಾಡಿಟ್ಟಿದ್ದೆ, ಇಟ್ ಸಿಂಪ್ಲಿ ಬ್ರೋಕ್.
ಬೇಜಾರಾಯಿತು. ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಐ ಆಮ್ ಪೇರಿಂಗ್ ದಿಸ್ ನೆಕ್ ಪೀಸ್ ವಿತ್ ದೀಸ್ ಡೈಮಂಡ್ ಇಯರಿಂಗ್ಸ್. ನಂಗೆ ತುಂಬ ಇಷ್ಟ ಆಯಿತು. ಲವ್ ಅಟ್ ಫಸ್ಟ್ ಸೈಟ್ ಆಯಿತು ನನಗೆ ಇಯರಿಂಗ್ಸ್ ಮೇಲೆ. ಐ asked my husband to buy it and he instantly bought it for me. and ಈ ಥರ ವಿಚಾರದಲ್ಲಿ ಐ ಆಮ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ಬಿಕಾಸ್ ಅವನಿಗೆ ತೊಗೋಬೇಕಾದ್ರೆ ಯೋಚನೆ ಮಾಡ್ತಾನೆ, ಬಟ್ ನನಗೆ ಕೊಡಿಸ್ಬೇಕಾದ್ರೆ ಯಾವತ್ತೂ ಯೋಚನೆ ಮಾಡಲ್ಲ. ಆ್ಯಂಡ್ ದಿಸ್ ಇಸ್ ಮೈ ಫೈನಲ್ ಲುಕ್ ಅಷ್ಟೇ ಫಾರ್ ಟುಡೇ. ಬೈ.